NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಾವ್ಯ ಗೌಡ ಕುಟುಂಬ ಕಲಹ ವಿಡಿಯೋ ರಿಲೀಸ್ ಬಗ್ಗೆ ಸ್ಪಷ್ಟನೆ. ಬೆಡ್ರೂಮ್ನಲ್ಲೂ ಕೂಡ ಸಿಸಿಟಿವಿ ಹಾಕಿಸಿರುವ ನಟಿ. ಕಿರುತೆರೆ ನಟಿ ಕಾವ್ಯ ಗೌಡ ಮತ್ತು ವಾರಗಿತ್ತಿ ಕುಟುಂಬದ ನಡುವಿನ ಕಲಹದ ಬಗ್ಗೆ ವಿಡಿಯೋ ಸಂದೇಶದ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಮ್ಮ ಮೇಲೆ ಹಲ್ಲೆ ನಡೆದಿದೆ ಮತ್ತು ಮಗುವಿಗೆ ಅವಮಾನಿಸಲಾಗಿದೆ ಅಂತ ಹೇಳಿರುವಂತಹ ಅವರು ಘಟನೆಯ ಸಿಸಿಟಿವಿ ದೃಶ್ಯಗಳನ್ನ ನ್ಯಾಯಾಲಯಕ್ಕೆ ಈಗಾಗಲೇ ಸಲ್ಲಿಸಿರುವುದಾಗಿ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದಂತಹ ಕಾವ್ಯ ಗೌಡ, ನಾನು 26ನೇ ತಾರೀಕು ನಡೆದ ಘಟನೆಯ ಬಗ್ಗೆ ವಿಡಿಯೋವೊಂದನ್ನ ಈಗ ಹಂಚಿಕೊಂಡಿದ್ದೇನೆ. ಮಾಧ್ಯಮಗಳಲ್ಲಿ ಬಂದಿರುವಂತಹ ಸುದ್ದಿಗಳು ಮತ್ತು ಅದರಲ್ಲಿ ಉಂಟಾದ ಗೊಂದಲಗಳಿಗೆ ಸ್ಪಷ್ಟನೆಯನ್ನ ಕೊಡುವಂಥದ್ದು ನನ್ನ ಉದ್ದೇಶ. ಘಟನೆ ನಡೆದ ತಕ್ಷಣ ವಿಡಿಯೋ ಬಿಡುಗಡೆ ಮಾಡಿದ್ರೆ ಆಗ ಅಯ್ಯೋ ಪಾಪ ಕಾವ್ಯ ಅಂತ ಹೇಳಿ ಎಲ್ಲರೂ ಕೂಡ ಸಹಾನುಭೂತಿಯನ್ನ ತೋರ್ತಾ ಇದ್ರು. ಆದ್ರೆ ನನ್ನ ಕಾನೂನು ವಕೀಲರು ಕಾನೂನು ಪ್ರಕ್ರಿಯೆ ಕಾರಣದಿಂದಾಗಿ ವಿಡಿಯೋ ಬಿಡುಗಡೆ ಮಾಡದಂತೆ ಸಲಹೆಯನ್ನ ಕೊಟ್ಟಿದ್ರು. ನಾನು ಹೈಕೋರ್ಟ್ ನಿಂದ ಸ್ಟೇ ಕೂಡ ಪಡೆದಿದ್ದೆ. ಆದ್ರೆ ಈಗ ಸತ್ಯ ಯಾರ ಪರ ಇದೆ ಅನ್ನುವಂಥದ್ದು ಜನರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ಬಿಡುಗಡೆ ಮಾಡಿದ್ದೇನೆ. ಸಂಪೂರ್ಣ ಸಿಸಿಟಿವಿ ದೃಶ್ಯಗಳನ್ನ ಕೋರ್ಟ್ಗೆ ಸಲ್ಲಿಸಿದ್ದೇನೆ. ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಅಗತ್ಯ ಇರುವಷ್ಟು ಭಾಗಗಳನ್ನ ಪೋಸ್ಟ್ ಮಾಡಿದ್ದೇನೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಮನೆಯಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳ ಬಗ್ಗೆ ಉಂಟಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ ಕಾವ್ಯ ಗೌಡ, ನನ್ನ ಬೆಡ್ರೂಮ್ ನಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ತಪ್ಪು ಅರ್ಥೈಸಲಾಗಿದೆ. ನನ್ನ ಮಗು ಮನೆಯೊಳಗೆ ಓಡಾಡ್ತಾ ಇರುತ್ತೆ. ಇದರ ಸುರಕ್ಷತೆಗಾಗಿ ಮಾತ್ರ ಸಿಸಿಟಿವಿ ಅಳವಡಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಘಟನೆಯ ವಿವರಗಳನ್ನ ಹಂಚಿಕೊಂಡಿರುವಂತಹ ಕಾವ್ಯ ಗೌಡ, ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ಉದ್ವಿಗ್ನ ಆಯಿತು. ನನ್ನ ಮಗುವಿಗೆ ಕಳ್ಳಿ ಅಂತ ಹೇಳಿ ಅವಮಾನಿಸಲಾಗಿದೆ. ಈ ವೇಳೆ ರವಿಕುಮಾರ್ ಅವರು ಬಂದು ನನ್ನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಬೆಡ್ರೂಮಿನ ಬಾಗಿಲು ತೆಗೆ ಅಂತ ಹೇಳಿ ಪ್ರೇಮ ಅವರ ತಂದೆ ರವಿಕುಮಾರ್ ಹೇಳಿದ್ದಾರೆ. 2 ಬಾರಿ ನನ್ನ ಮೇಲೆ ಹಲ್ಲೆ ನಡೆದರೂ ಕೂಡ ನಾನು ಮೌನವಾಗಿದ್ದೆ. ಆದರೆ ಸಹನೆ ಮೀರಿದ ಕಾರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಬೇಕಾಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾವ್ಯ ಗೌಡ ಪರ ವಕೀಲ ಸಿದ್ಧಾರ್ಥ್ ಸುಮನ್ ಅವರು ಮಾತನಾಡಿ, ಈ ಪ್ರಕರಣ ಈಗ ನ್ಯಾಯಾಲಯದ ವಿಚಾರಣೆಯಲ್ಲಿದೆ. ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಸಿಸಿಟಿವಿ ವಿಡಿಯೋಗಳ ಬಗ್ಗೆ ಹೆಚ್ಚಿನ ವಿವರ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇನ್ನು ನಟಿ ಕಾವ್ಯ ಗೌಡ ಮತ್ತೊಮ್ಮೆ ಸ್ಪಷ್ಟಪಡಿಸಿ, ನನ್ನನ್ನು ಪ್ರೀತಿಸುವಂತಹ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಸತ್ಯಕ್ಕೆ ಸಾಕ್ಷ್ಯಗಳನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಅವರ ಮನವಿಯ ಹಿನ್ನೆಲೆಯಲ್ಲಿ ನಾನು ವಿಡಿಯೋ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಕಿರುತೆರೆ ನಟಿ ಕಾವ್ಯ ಗೌಡ ಮತ್ತು ವಾರಗಿತ್ತಿ ಕುಟುಂಬದ ನಡುವಿನ ಈ ಒಂದು ವಿವಾದ ಇದೀಗ ಕಾನೂನು ಹಾದಿಯನ್ನ ಹಿಡಿದಿದ್ದು ಮುಂದಿನ ತೀರ್ಪು ನ್ಯಾಯಾಲಯದಿಂದಲೇ ಹೊರಗಡೆ ಬರಬೇಕಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂತಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.